ವೀಕ್ಷಕರೇ, ಇವತ್ತು ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡಿ ಗ್ರಾಮಕ್ಕೆ ಬಂದಿದ್ದೀವಿ. ಅನಗವಾಡಿ ಗ್ರಾಮದಲ್ಲಿ ನಮ್ಮ ಪ್ರಗತಿಪರ ರೈತರಾದಂಥ ಶರಣಪ್ಪ ಅವರು ಸಾಕಷ್ಟು ವಿಡಿಯೋಗಳನ್ನು ನೋಡಿ ಅವರೇ ಒಂದು ಈ ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಯೋಜನೆಯನ್ನು ಮಾಡಿದ್ದಾರೆ. ಆದರೆ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಈ ತಪ್ಪುಗಳನ್ನು ಬೇರೆ ರೈತರು ಮಾಡಬಾರ್ದು, ಬೋರ್ವೆಲ್ ರೀಚಾರ್ಜ್ ಮಾಡಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಈ ಒಂದು ಬೋರ್ವೆಲ್ನ ಯಾವ ರೀತಿಯಲ್ಲಿ ಅವರು ಅರ್ಧ ಕೆಲಸ ಮಾಡಿದ್ದಾರೆ, ನಾವು ಯಾವ ರೀತಿ ರೀಚಾರ್ಜನ್ನು ಮಾಡ್ತೀವಿ ಅಂತೇಳಿ ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ, ಶರಣಪ್ಪ ಅವ್ರನ್ನ ಮಾತಾಡ್ಸೋಣ. ಶರಣಪ್ಪರೇ, ನೀವು ಯಾವುದನ್ನು ನೋಡಿ ಈ ರೀತಿ ರೀಚಾರ್ಜ್ ಮಾಡಲಿಕ್ಕೆ ಯೋಜನೆ ಮಾಡಿದ್ರಿ? ಇವರು ಸ್ವಲ್ಪ ಗಟ್ಟಿದ್ದಾನೆ ಮಾತಾಡಿ. ದೇವರಾಜ ರೆಡ್ಡಿ ಅವರ ಬೋರ್ ರಿಪೇರಿ ಮಾಡಿದ್ದನ್ನು ನಾವು ರೀಚಾರ್ಜ್ ಮಾಡಿದ್ದನ್ನು ನಾವು ಅವ್ರು ನೋಡಿ ಇದನ್ನು ಮಾಡಿದ್ವಿ. ನೋಡಿದಿರಾ? ಆದರೆ ಪೂರ್ಣ ಪ್ರಮಾಣದಲ್ಲಿ ನೋಡಿ ಚರ್ಚೆ ಮಾಡಿದ್ರಾ? ವಿಡಿಯೋ ನೋಡಿ ಮಾಡಿರೋದು, ಚರ್ಚೆ ಮಾಡಿಲ್ಲ. ಯಾರು ಚರ್ಚೆ ನೋಡಿ ಸ್ನೇಹಿತರೆ, ಇವರು ಕೇವಲ ವಿಡಿಯೋ ನೋಡಿದರೆ, ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳದೆ ಇವರು ಸರಿಯಾದ ರೀತಿಯಲ್ಲಿ ಓಲ್ ಹಾಕೋದಾಗಲಿ ಅಥವಾ ಕಲ್ಲುಗಳನ್ನು ಸಂಗ್ರಹಿಸೋದಾಗಲಿ ಮಾಡಿಲ್ಲ. ಹಂತವಾಗಿ ಇವ್ರು ಏನು ತಪ್ಪು ಮಾಡಿದ್ದಾರೆ, ಯಾವ ರೀತಿ ಇದನ್ನು ಸರಿಪಡಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಹಂತವಾಗಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇವರು ಏನು ಮಾಡ್ಯಾರ ಅಂದರೆ, ಒಂದು 8 ಅಡಿ, ಸುಮಾರು 8 ಅಡಿ ಗುಂಡಿಯನ್ನು ತೆಗ್ದಿದ್ದಾರೆ. ಆಳ 8 ಅಡಿ ಆಳ, ಸುಮಾರು 12 ಅಡಿ ಅಗಲವಾದಂಥ ಗುಂಡಿಯನ್ನು ತೆಗ್ದಿದ್ದಾರೆ. 8 mm ಬದಲಾಗಿ 10 mm ರಂಧ್ರವನ್ನು ಮಾಡಿದ್ದಾರೆ. ಆದರೆ ಮೇಲ್ಭಾಗದವರೆಗೂ ರಂಧ್ರವನ್ನು ಮಾಡಿದ್ದಾರೆ. ಮತ್ತು ಬೋರ್ಡ್ರಸ್ ಬಳಸೋ ಜಾಗದಲ್ಲಿ ಈ ರೀತಿಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಸಂಗ್ರಹ ಮಾಡಿದ್ದಾರೆ. ಬೋರ್ಡ್ರಸ್ ಹಾಕೋ ಜಾಗದಲ್ಲಿ ದಪ್ಪನೆಯ ಸುಮಾರು 12 ಇಂಚಿಂದ 15 ಇಂಚು ಇರ್ತಕ್ಕಂಥ ಕಲ್ಲುಗಳನ್ನು ಬಳಸಿದ್ರೆ ಅಲ್ಲಿ ನೀರು ನಿಂತು ಸರಳವಾಗಿ ಹೋಗುತ್ತೆ. ನಾವು ಬೋರ್ಡ್ರಸ್ ಬಳಸೋದು ಏನಕ್ಕೆ ಅಂದರೆ, ನೀರು ಸ್ಟೋರೇಜ್ ಆಗಿ ನಿಧಾನವಾಗಿ ಬಸಿಲಿ ಅನ್ನೋದಕ್ಕೆ ಬೋರ್ಡ್ರಸನ್ನು ಕೆಳಗಡೆ ಬಳಸ್ತೀವಿ. ನಂತರದಲ್ಲಿ 40 mm ಜಲ್ಲಿ ಮತ್ತು 20 mm ಜಲ್ಲಿ, 6 mm ಜಲ್ಲಿಯನ್ನು ಬಳಸ್ತೀವಿ. ಈ ರೀತಿ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿದಾಗ ಏನಾಗುತ್ತೆ, ಜಾಮ್ ಆಗಿಬಿಡುತ್ತೆ, ನೀರು ಸರಿಯಾಗಿ ನಿಂತು ಹರಿಯೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಸರಿಪಡಿಸ್ಬೇಕಾಗಿದೆ. ನೋಡೋಣ ಯಾವ ರೀತಿ ಹಂತವಾಗಿ ನಿಮಗೆ ಸರಿಪಡಿಸ್ತೀವಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ಏನು ರೈತರು ಅರ್ಧ ಕೆಲಸ ಮಾಡಿದರು, ಇದನ್ನು ಕ್ಲೀನ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಈ ರೀತಿ ಕೇಸಿಂಗ್ ಪೈಪ್ ಸುತ್ತಲೂ ಕ್ಲಾಂಪ್ ಹಾಕೊಳ್ಳಿಲ್ಲ ಅಂದರೆ ಕೇಸಿಂಗ್ ಪೈಪು ಕೆಳಗೆ ಕುಸಿಯೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ಲಾಂಪ್ ಹಾಕೋದಕ್ಕೋಸ್ಕರ ಮಣ್ಣು ಅವರಾಗಲೇ ಮುಚ್ಚಿಬಿಟ್ಟಿದ್ರು, ಅದನ್ನು ಬಿಡಿಸೋ ಅಂಥ ಕೆಲಸವನ್ನು ಮಾಡ್ತಾಯಿದ್ವಿ ಸ್ನೇಹಿತರೆ. ಈಗ ಗುಂಡಿಯನ್ನು ಸಮ ಮಾಡ್ಕೊಂಡ ನಂತರ ಕೇಸಿಂಗ್ ಪೈಪಿಗೆ ಈ ರೀತಿಯ ಉದ್ದನೆಯ ಹ್ಯಾಂಡಲ್ ಇರ್ತಕ್ಕಂಥ ಕ್ಲಾಂಪನ್ನು ಕೇಸಿಂಗ್ ಪೈಪ್ ಸುತ್ತಲೂ ಬಿಗಿಯಾಗಿ ನಿಲ್ಲೋದಕ್ಕೆ ಈ ರೀತಿ ಕ್ಲಾಂಪನ್ನು ಅಳವಡಿಸ್ತಾ ಇದ್ದ ಸ್ನೇಹಿತರೆ. ಕ್ಲಾಂಪು ಈ ರೀತಿ ಉದ್ದ ಹಾಕಿರಬೇಕು ಅಂದರೆ ಕೇಸಿಂಗ್ ಪೈಪು ಮೇಲಾಗಲಿ ಕೆಳಗಾಗಲಿ ಎಳೆದು ಹಿಡ್ಕೋಬೇಕಾಗುತ್ತೆ. ಕೇಸಿಂಗ್ ಪೈಪು ಕುಸಿಯೋ ಸಾಧ್ಯತೆ ಇದ್ದರೆ ಅದನ್ನು ತಡೆಯೋದಕ್ಕೋಸ್ಕರ ಈ ರೀತಿ ಕ್ಲಾಂಪ್ ಬೇಕಾಗುತ್ತೆ ಸ್ನೇಹಿತರೆ. ಆ ಕ್ಲಾಂಪನ್ನು ಹಾಕಿ ಬೋಲ್ಟ್ ನಟ್ಟನ್ನು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಕ್ಲಾಂಪನ್ನು ಹಾಕಿದ ನಂತರ ಕ್ಲಾಂಪಿನ ಸುತ್ತ, ಕೇಸಿಂಗ್ ಪೈಪಿನ ಸುತ್ತ ಕಾಂಕ್ರೀಟನ್ನು ಹಾಕಿ ನೆಲವನ್ನು ಬಿಗಿಗೊಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಕಾಂಕ್ರೀಟನ್ನು ಹಾಕಿದ ನಂತರ ಮೊದಲನೇ ಲೇಯರ್ ಆಗಿ ಕೇಸಿಂಗ್ ಪೈಪಿಗೆ ಗುಣಮಟ್ಟದ ಅಕ್ವಾಮೆಸ್, ಯಾವ ರೀತಿ ಅಕ್ವಾಗಾರ್ಡಿನ ನೀರು ಶುದ್ಧವಾಗಿ ಬರುತ್ತೆ ಆ ರೀತಿಯ ಶುದ್ಧವಾದಂಥ ನೀರನ್ನ ಬೋರ್ವೆಲ್ಗೆ ರೀಚಾರ್ಜ್ ಮಾಡಲಿಕ್ಕೋಸ್ಕರ ಅಕ್ವಾಮೆಸ್ಸನ್ನು ಬಳಸ್ತಾ ಇದ್ದೀವಿ. ಅಕ್ವಾಮೆಸ್ಸನ್ನು ಕೇಸಿಂಗ್ ಪೈಪಿಗೆ ಸುತ್ತಿ ನೈಲಾನ್ ಹಗ್ಗದಿಂದ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಕ್ವಾಮೆಸ್ಸನ್ನು ಸುತ್ತಿದ ನಂತರ ಈ ರೀತಿಯಾಗಿ ನೈಲಾನ್ ಹಗ್ಗ ಗಟ್ಟಿ ಇರಬೇಕು, ಕಟ್ಟಾಗಬಾರ್ದು. ಆ ರೀತಿಯ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಬಂಧಿಸಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಕೇವಲ ಮಧ್ಯೆ ಕಟ್ಟೋದಲ್ಲ, ಈ ರೀತಿಯಲ್ಲಿ ಸುತ್ತಿ ಕಟ್ಟಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತಾಯಿದ್ರು ಸ್ನೇಹಿತರೆ. ಅಕ್ವಾ ಹಾಕಿದ ನಂತರ ನೈಲಾನ್ ಮೆಸ್ಸನ್ನು
ಕೇಸಿಂಗ್ ಪೈಪಿಗೆ ಸುತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇದು ಕೂಡ ನೀರಿನಲ್ಲಿರ್ತಕ್ಕಂಥ ಮಣ್ಣಿನ ಕಣಗಳನ್ನು ತಡೆದು ಶುದ್ಧವಾದಂಥ ನೀರನ್ನ ಬೋರ್ವೆಲ್ಗೆ ರೀಚಾರ್ಜ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಒಂದು ನೈಲಾನ್ ಮೆಸ್ಸನ್ನು ಕೂಡ ಅದೇ ರೀತಿಯಲ್ಲಿ ಬಿಗಿಯಾಗಿ ಕೇಸಿಂಗ್ ಪೈಪಿಗೆ ಸುತ್ತಿ ನೈಲಾನ್ ಹಗ್ಗದಿಂದ ಕಟ್ಟ ಅಂತ ಕೆಲಸವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೈಲಾನ್ ಮೆಸ್ಸನ್ನು ಕೂಡ ಆಗಲೇ ನಾವು ಯಾವ ರೀತಿಯಲ್ಲಿ ಅಕ್ವಾ ಮೆಸ್ಸನ್ನು ಬಿಗಿಯಾಗಿ ನೈಲಾನ್ ಹಗ್ಗದಿಂದ ಕಟ್ಟಿದ್ವೋ ಅದೇ ರೀತಿಯಲ್ಲಿ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಕ್ವಾ ಮೆಸ್ಸು ಮತ್ತು ನೈಲಾನ್ ಮೆಸ್ಸನ್ನು ಸುತ್ತಿದ ನಂತರ HDB ನೆಟ್ಟನ್ನು ಈ ರೀತಿಯಲ್ಲಿ 3ನೇ ಲೇಯರ್ ಆಗಿ ಸುತ್ತಿ ಬಿಗಿಯಾಗಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಆ ಕೆಲಸವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. 3 ಲೇಯರು ಅಕ್ವಾ ಮೆಸ್ಸು, ನೈಲಾನ್ ಮೆಸ್ಸು, HDB ನೆಟ್ಟನ್ನು ಕಟ್ಟಾಗಿದೆ. ಸರ್, ಏನು ಮೇಲ್ಗಡೆ ಹಾಗೆ ಕಾಣ್ತಾ ಇದೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಈ ರೈತರು ಸರಿಯಾಗಿ ತಿಳುವಳಿಕೆ ಇಲ್ಲದೆ ಮೇಲ್ಗಂಟ ರಂಧ್ರವನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಕಟ್ತಕ್ಕಂಥದ್ದು ಇಷ್ಟು ಮೆಸ್ಸನ್ನು. ಈಗ ಇದಕ್ಕೂ ಕೂಡ ಮೆಸ್ಸನ್ನು ಸಪ್ರೇಟಾಗಿ ಕಟ್ಟಬೇಕಾಗಿದೆ. ಕೆಳಗಡೆ ಬೋರ್ಡ್ರಸ್ ಎಲ್ಲ ಹಾಕಿದ ನಂತರ ಈ ಒಂದು ಮೆಸ್ಸನ್ನು ಕೂಡ ಕಟ್ತೀವಿ. ಆದರೆ ನೀವ್ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ ಸ್ನೇಹಿತರೆ. 3 ಮೆಸ್ಸನ್ನು ಜೋಡಿಸಿದ ನಂತರ ಈ ರೀತಿ ದಪ್ಪನೆಯ ಬೋರ್ಡರ್ಸ್ಗಳನ್ನು ಈ ರೀತಿಯಲ್ಲಿ ಜೋಡಣೆ ಮಾಡಬೇಕಾಗುತ್ತೆ. ನೋಡಿ, ಗಮನಿಸಿ, ಇಲ್ಲಿ ಈ ಮಧ್ಯದಲ್ಲಿ ರಂಧ್ರ ಇರೋ ರೀತಿಯಲ್ಲಿ ಹಾಕಬೇಕಾಗುತ್ತೆ. ಯಾಕೆಂದರೆ ನಾವು ಏನು ಬೋರ್ಡ್ರಸನ್ನು ಹಾಕ್ತೀವಿ ಇದನ್ನು ಡ್ಯಾಮ್ ಏರಿಯಾ ಅಂತ ಕರಿತೀವಿ ನಾವು. ಅಂದರೆ ನೀರು ಸ್ಟೋರೇಜ್ ಆಗಿ ಕೇಸಿಂಗ್ ಪೈಪ್ ಒಳಗೆ ಹೋಗೋ ಅಂಥ ಒಂದು ಏರಿಯಾ ಆಗಿದೆ. ಹಾಗಾಗಿ ದಪ್ಪನೆಯ ಕಲ್ಲುಗಳನ್ನು ಈ ರೀತಿಯಲ್ಲಿ ಜೋಡಿಸ್ತಾ ಬರಬೇಕಾಗುತ್ತೆ. ಯಾವ ರೀತಿ ಜೋಡಿಸ್ತೀವಿ ಅಂತೇಳಿ ಪೂರ್ತಿ ತೋರಿಸ್ತೀನಿ, ನೋಡಿ ಸ್ನೇಹಿತರೆ. ಈ ರೀತಿಯಲ್ಲಿ ಬೋರ್ಡ್ರಸನ್ನು ಜೋಡಣೆಯನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ಕಲ್ಲುಗಳ ಸಂದಿಯಲ್ಲೂ ಕೂಡ ನೀರು ಸರಾಗವಾಗಿ ಹರಿಲಿಕ್ಕೆ ಅವಕಾಶ ಇದೆ. ಈ ರೀತಿಯಲ್ಲಿ ಜೋಡಿಸ್ಕೋಬೇಕು ಸ್ನೇಹಿತರೆ. ಇಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಕಲ್ಲುಗಳಿಲ್ಲ, ಆದರೂ ಕೂಡ ಇರೋಂಥ ಕಲ್ಲುಗಳಲ್ಲೇ ಜೋಡಿಸೋ ಅಂಥ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ. ಆಗಲೇ ಹೇಳಿದೆ ನಾನು, ಇವರು ಹೆಚ್ಚುವರಿ ಎತ್ತರಕ್ಕೆ ಹೋಲ್ ಹಾಕ್ಬಿಟ್ಟಿದ್ದಾರೆ ಅಂತ. ಅದಕ್ಕೂ ಕೂಡ ಮೆಸ್ಸನ್ನು ಕಟ್ಟಿ ಆರ್ಟ್ರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅದು ಕೂಡ ಮೊದಲನೇ ಲೇಯರ್ ಆಗಿ ಅಕ್ವಾ ಮೆಸ್ಸು ಸ್ನೇಹಿತರೆ. ಮೇಲ್ಭಾಗದಲ್ಲಿ ಹೆಚ್ಚುವರಿಯಾಗಿ ಇವರೇನು ರೈತರು ರಂಧ್ರವನ್ನು ಕೊರೆದಿದ್ರು ಅದಕ್ಕೂ ಕೂಡ ಕೆಳಗಡೆ ಯಾವ ರೀತಿಯಲ್ಲಿ ಅಕ್ವಾ ಮೆಸ್ಸು, ನೈಲಾನ್ ಮೆಸ್ಸು, HDB ನೆಟ್ಟನ್ನು ಕಟ್ಟಿದ್ವೋ ಅದೇ ರೀತಿಯಲ್ಲಿ ಇದಕ್ಕೆ 3ನೇ ಲೇಯರ್ ಆಗಿ HDB ನೆಟ್ಟನ್ನು ಕಟ್ತಾ ಇರೋ ಸ್ನೇಹಿತರೆ. ಇಲ್ಲಿ ಬೋರ್ಡ್ರಸ್ ಒಂದು ಸರಿಯಾದ ರೀತಿಯಲ್ಲಿ ಸಿಗಲಿಲ್ಲ, ಸಿಕ್ಕಿರೋದೆಲ್ಲ ಅಡ್ಜಸ್ಟ್ ಮಾಡಿದ್ವಿ. ನಮ್ಮ ರೈತರು ನಾಳೆ ನಾವು 40 mm ಜಲ್ಲಿನ ಮತ್ತು 20 mm ಜಲ್ಲಿನ ಮತ್ತು 6 mm ಜಲ್ಲಿನ ನಾವೇ ತರಿಸಿ ಹಾಕ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅವರಿಗೆ ಎಷ್ಟೆಷ್ಟು ಅಡಿಗೆ ಯಾವ ಜಲ್ಲಿ ಹಾಕಬೇಕು ಅನ್ನೋದನ್ನು ಮಾರ್ಕ್ ಮಾಡಿ ತೋರಿಸ್ತೀವಿ ಸ್ನೇಹಿತರೆ. ಅದನ್ನು ಕೂಡ ನೋಡಿ ಸ್ನೇಹಿತರೆ. ಸರ್, ಮಾತಾಡಿ ಸರ್. ಸ್ನೇಹಿತರೆ, ರಮೇಶ್ ಗೌಡ್ರು ಹೇಳ್ದಂಗೆ ಮಾಡಿರಿ. ಅವ್ರು ಚೆನ್ನಾಗಿ ಅವ್ರಿಗೆ ಅನುಭವ ಇದೆ. ನಾವು ಎಲ್ಲ ಯಾರ್ಯಾರ್ದು ಮಾತು ಕೆಟ್ಕೊಂಡು ವಿಡಿಯೋ ನೋಡ್ಕೊಂಡು ಮಾಡಿದ್ವಿ, ಅದು ಸರಿ ಬರಲಿಲ್ಲ. ಅವರು ಒಬ್ಬರ ಅನುಭವಿಸ್ತಾರೆ ಇಟ್ಕೊಂಡು ಮಾಡಿದರೆ ನಮಗೆ ಪರ್ಫೆಕ್ಟ್ ನಮ್ಮ ಕೆಲಸ ಆಗ್ತೈತೆ. ಅದೇ ರೀತಿ ರಮೇಶ್ ಗೌಡ್ರು ಭಾಳ ಅದರಲ್ಲಿ ಅನುಭವ ಇದೆ. ಅವ್ರು ಹೇಳ್ದಂಗೆ ಮಾಡಿರಿ, ಮಾಡಿ ತೋರಿಸಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್.